श्रीमारकोटि सुंदर प्रभु श्रीमारकोटि सुंदर प्रभु महादेव शिव शंभो। ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ವಕೀಲರು ಮತ್ತು ಅಧ್ಯಾತ್ಮ ಚಿಂತಕರು ಮಾತನಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ಅಂತರ್ಯಾಮಿ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಇವತ್ತು ಈ ಒಂದು ಕಳೆದ ಭಾಗದಲ್ಲಿ ಆಧ್ಯಾತ್ಮಿಕತೆ ಅಂದರೆ ಏನು, ಅದರ ಒಂದು ಅವಶ್ಯಕತೆ ಏನು, ಯಾಕೆ ಈ ಅಧ್ಯಾತ್ಮ ಬೇಕು ಎಂಬುದರ ಬಗ್ಗೆ ನಾನು ಮಾತಾಡಿದ್ದೆ. ಇವತ್ತು ಅದರ ಮುಂದುವರಿದ ಭಾಗವಾಗಿ ಈ ಒಂದು ಆಧ್ಯಾತ್ಮಿಕತೆಯನ್ನು ಹೇಗೆ ನಾವು ಅಧ್ಯಯಿಸುವುದು, ಅಂದರೆ ಅಧ್ಯಯನವನ್ನು ಮಾಡುವುದು ಎಂಬುದರ ಬಗ್ಗೆ ನಾನು ಇವತ್ತು ಬೆಳಕನ್ನು ಚೆಲ್ಲಬೇಕು ಅಂತ ಹೇಳಿ ಬಂದಿದ್ದೇನೆ. ಇವತ್ತು ಮಹಾಶಿವರಾತ್ರಿ ಬಹಳ ಪ್ರಸ್ತುತವಾದಂತಹ ಒಂದು ಪವಿತ್ರವಾದಂತಹ ಪ್ರಾಶಸ್ತ್ಯದಿಂದ ಕೂಡಿರ್ತಕ್ಕಂತಹ ಪವಿತ್ರವಾದಂತಹ ದಿನ, ಶಿವಸ್ಮರಣೆ ಮಾಡುವಂತಹ ದಿನ. ಸೊ ಇವತ್ತು ಶಿವನ ಒಂದು ಸ್ಮರಣೆಯನ್ನು ಮಾಡ್ತಾ ನಾವು ಇವತ್ತಿನ ಒಂದು ವಿಡಿಯೋವನ್ನು ಮುಂದುವರಿಸ್ತೇನೆ. ಆ ಒಂದು ಮಹಾದೇವನ ಒಂದು ಕೃಪೆಗೆ ಎಲ್ಲರೂ ಕೂಡ ಪಾತ್ರರಾಗೋಣ. ಆತನ ಕೃಪೆಯ ಕಟಾಕ್ಷ ನಮ್ಮೆಲ್ಲರ, ನಿಮ್ಮೆಲ್ಲರ, ಎಲ್ಲರ ಕುಟುಂಬದವರ ಮೇಲೂ ಬೀರಲಿ. ಈ ಶಿವರಾತ್ರಿಯ ಹಬ್ಬದಂದು ಶಿವನ ಕೃಪೆ ನಿಮ್ಮದಾಗಲಿ ಅಂತ ಹೇಳ್ತಾ, ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ನಾನಿವತ್ತು ಮಹಾದೇವನನ್ನು ಪ್ರಾರ್ಥಿಸ್ತಾ ಮುಂದುವರಿಸ್ತೇನೆ. ಓಂ ಮಹಾದೇವ ಶಿವ ಶಂಭೋ ಮಹಾದೇವ ಶಿವ ಶಂಭೋ श्रीमारकोटि सुंदर प्रभु श्रीमारकोटि सुंदर प्रभु महादेव शिव शंभो सहस्रकोटि जना पालना सहस्रकोटि जना पालना साधु संघर्ष पावन साधु संघर्षन पावन सर्वेश्वरा करुणाकर मूर्ते सर्वेश्वरा करुणाकर मूर्ते सर्वेश्वरा करुणाकर मूर्ते समगाना
ವಿದ್ಯಾವೇದಮೂರ್ತೆ ಪರಮೇಶ್ವರ ಪರಮೇಶ್ವರ ಗಂಗಾಧರ ಕೀರ್ತೆ ಪತಿತ ಪಾವನ ಶ್ರೀ ಪಶುಪತೆ ಪತಿತ ಪಾವನ ಶ್ರೀ ಪಶುಪತೆ ಸರ್ವೇಶ್ವರ ಗಂಗಾಧರ ಮೂರ್ತೆ ಪತಿತ ಪಾವನ ಶ್ರೀ ಪಶುಪತೆ ಮಹಾದೇವ ಶಿವಶಂಭೋ ಜೈ ಶ್ರೀ ಕಾಲಭೈರವೇಶ್ವರ ಸ್ವಾಮಿ. ಈ ಒಂದು ಶಿವನ ಸ್ಮರಣೆಯನ್ನು ಮಾಡ್ತಾ ಇವತ್ತಿನ ಒಂದು ವಿಚಾರಕ್ಕೆ ನಾನು ಬರ್ತೇನೆ. ಆತ್ಮಜ್ಞಾನ, ಈ ಆತ್ಮದ ಅಧ್ಯಯನವನ್ನು ನಾವು ನಡೆಸುವುದು ಹೇಗೆ? ಯಾಕೆ ಅಂತ ಹೇಳಿದರೆ, ಈ ಆತ್ಮ ಅನ್ನುವುದು ಕಣ್ಣಿಗೆ ಕಾಣುವುದಿಲ್ಲ, ಕಿವಿಗೆ ಕೇಳಿಸುವುದಿಲ್ಲ. ಸೊ ಈ ಒಂದು ಪಂಚೇಂದ್ರಿಯಗಳಿಗೆ ಗ್ರಾಹ್ಯವಲ್ಲ ಅಂತ ಹೇಳಿ ನಾನು ಹೇಳಿದ್ದೆ. ಇಂತಹ ಒಂದು ಆತ್ಮಜ್ಞಾನವನ್ನು ನಾವು ಹೇಗೆ ಅಧ್ಯಯನ ಮಾಡುವುದು, ಯಾಕೆ ಅಧ್ಯಯನ ಮಾಡಬೇಕು ಅನ್ನೋದನ್ನು ನಾನು ಹೇಳಾಗಿದೆ ಈಗಾಗಲೇ. ಆತ್ಮಜ್ಞಾನವನ್ನು ಮಾಡುವುದರಿಂದ ನಿಮಗೆ ಸುಖ, ನೆಮ್ಮದಿ, ಶಾಂತಿ ಸಿಗುತ್ತೆ ಅಂತ ಹೇಳಿದ್ದೇನೆ. ಅದರ ಜೊತೆಗೆ ಆತ್ಮಜ್ಞಾನವನ್ನು ಮಾಡಿದಾಗ ನೀವು ಲೌಕಿಕದಲ್ಲಿಯೂ ಯಶಸ್ಸನ್ನು ಕಾಣಬಲ್ಲಿರಿ ಮತ್ತು ಗೌರವಗಳು ನಿಮಗೆ ಸಿಗುತ್ತೆ. ಮತ್ತು ನೀವು ಯಾವ ಯಾವ ಲೌಕಿಕ ಪಾತ್ರಗಳನ್ನು ನೀವು ವಹಿಸ್ತಾ ಇದ್ದೀರಾ ಅದೆಲ್ಲವನ್ನು ಅಚ್ಚುಕಟ್ಟಾಗಿ ನೀವು ಮಾಡಿಕೊಂಡು ಹೋಗಬಲ್ಲಿರಿ, ನೀವು ಅಧ್ಯಾತ್ಮ ಜ್ಞಾನದಲ್ಲಿ ಬಲಿಷ್ಠರಾದರೆ ಅನ್ನುವುದನ್ನು ಕೂಡ ನಾನು ನಿಮಗೆ ಹೇಳಿದ್ದೆ. ಇನ್ನು ಈ ಒಂದು ಆಧ್ಯಾತ್ಮಿಕ ಅಧ್ಯಯನ ಅಥವಾ ಆತ್ಮಶೋಧ ಅಥವಾ ಸತ್ಯ ಮಾರ್ಗ, ಇದನ್ನು ಭೇದಿಸುವುದು ಹೇಗೆ, ಇದನ್ನು ನಾವು ಅನುಭವಿಸುವುದು ಹೇಗೆ ಎಂಬುವಂತಹ ವಿಚಾರವನ್ನು ಇವತ್ತು ತಿಳಿಯೋಣ. ಈ ಒಂದು ಆತ್ಮದ ಜ್ಞಾನವನ್ನು, ಸತ್ಯಶೋಧವನ್ನು ಮಾಡಬೇಕಾದರೆ ನಾವು ಅಂತರ್ಯಾಮಿಯಾಗಬೇಕು. ಅಂದರೆ ಆತ್ಮಿಕವಾದಂತಹ ಪಯಣ, ಅಂತರ್ಜರ್ನಿ ಅಂದರೆ ಇನ್ನರ್ ಜರ್ನಿ ನಾವು ಮಾಡಬೇಕು ಅಂತ ಹೇಳಿದ್ದು. ಈ ಒಂದು ಇನ್ನರ್ ಜರ್ನಿ ಮಾಡಬೇಕು ಅಂದರೆ ಅಷ್ಟು ಸುಲಭನಾ? ಮನುಷ್ಯ ಕಣ್ಣು ಬಿಡ್ತಾ ಇದ್ದಂಗೆ ಬರೀ ಬಾಹ್ಯ ಜಗತ್ತು ಕಾಣ್ತಾ ಇದೆಯಲ್ಲ. ಈ ಬಾಹ್ಯ ಜಗತ್ತು ಕಂಡಾಗ ಸಾಕಷ್ಟು ಡಿಸ್ಟ್ರಾಕ್ಷನ್ಸ್ಗಳು ಅಂತ ನಾವೇನು ಕರಿತೇವೆ, ನಮ್ಮ ಒಂದು ಫೋಕಸ್ಸಿಗೆ ಡಿಸ್ಟರ್ಬ್ ಮಾಡುವಂಥದ್ದು ಅಥವಾ ನಮ್ಮ ಮನಸ್ಸನ್ನು ಸೆಳೆಯುವಂಥದ್ದು. ಸಾಕಷ್ಟು ಸೌಂದರ್ಯದಿಂದ ಕೂಡಿರ್ತಕ್ಕಂತಹ ಪ್ರಕೃತಿಯನ್ನು ನೋಡಿದಾಗ ನಮ್ಮ ಮನಸ್ಸು ಸೆಳೆಯಬಹುದು. ವಾ, ಎಷ್ಟು ಅದ್ಭುತವಾಗಿದೆ ಈ ಪ್ರಕೃತಿ ಅಂತ ಹೇಳಿ. ಮತ್ತು ಈ ಒಂದು ಪಂಚೇಂದ್ರಿಯಗಳಿಗೆ ಗ್ರಾಹ್ಯವಾಗುವಂತಹ ಕಣ್ಣಿಗೆ ಮುದ ನೀಡುವಂಥದ್ದನ್ನು ನಾವು ನೋಡ್ತಾ ಇರ್ತೇವೆ. ಕಿವಿಗೆ ಸುಶ್ರಾವ್ಯ ಸಂಗೀತವನ್ನು ಕೇಳಿಸಿಕೊಂಡಾಗ ಅಥವಾ ನಮಗೆ ಹಿತಕರವಾದದ್ದನ್ನು ಕೇಳಿಸಿಕೊಂಡಾಗ ಈ ಒಂದು ಕರಣಗಳು ಸಂತೋಷ ಪಡುತ್ತೆ. ಚರ್ಮಸ್ಪರ್ಶ ಆನಂದ ಸಿಗುತ್ತೆ. ಸೊ ಈ ರೀತಿಯಾಗಿ ಆಘ್ರಾಣ ಮೂಗಿಗೆ ಒಳ್ಳೆ ಸುಗಂಧ ಭರಿತವಾದದ್ದನ್ನು ನಾವು ಸುವಾಸನೆಯನ್ನು ಸೇವಿಸಿದಾಗ ಈ ಮೂಗು, ಈ ಒಂದು ಆಘ್ರಾಣ ಶಕ್ತಿ ಏನಿದೆ ನಮ್ಮನ್ನು ಖುಷಿಪಡಿಸುತ್ತೆ. ಹಾಗೆ ನಾಲಿಗೆಯಲ್ಲಿ ನಾವು ಮನುಷ್ಯ ಹೇಳೋದೇ ಬೇಡ, ಈ ಒಂದು ನಾಲಿಗೆಯ ಚಪಲ. ಸಾಕಷ್ಟು ಮನುಷ್ಯ ಈ ಒಂದು ಆಹಾರವನ್ನು ತಿನ್ನುವುದರಲ್ಲಿ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದಾನೆ. ಒಳ್ಳೊಳ್ಳೆ ಆಹಾರಗಳನ್ನು ತಿಂದಾಗ ಆತನು ಖುಷಿಯನ್ನು ಪಡ್ತಾನೆ. ಈ ರೀತಿಯಾಗಿ ಈ ಒಂದು ಪಂಚೇಂದ್ರಿಯಗಳ ಎಲ್ಲವೂ ಹೊರಗಡೆ ಇದೆಯಲ್ಲ, ಎಲ್ಲವನ್ನೂ ಪರಮಾತ್ಮ ಹೊರಗಡೆ ಇಟ್ಬಿಟ್ಟಿದ್ದಾನೆ. ಮತ್ತು ಎಲ್ಲಿ ನೋಡಿದರಲ್ಲಿ ಡಿಸ್ಟ್ರಾಕ್ಷನ್ಸ್ಗಳೇ ಇದ್ದಾವೆ. ಈ ಒಂದು ಆತ್ಮಿಕವಾದಂತಹ ನೋಟವನ್ನು ಬೆಳೆಸಿಕೊಳ್ಳುವುದು ಹೇಗೆ, ಈ ಒಂದು ಒಳಗಡೆ ಹೋಗುವುದು ಹೇಗೆ,
ಈ ಇನ್ನರ್ ಕಾನ್ಷಿಯಸ್ ಅಥವಾ ಇನ್ನರ್ ವಿಟ್ನೆಸ್, ಅಂತರ್ಯಾಮಿ ಅಂತ ನಾವೇನು ಕರಿತಾ ಇದ್ದೇವೆ, ಇದನ್ನು ನಾನು ಪಡ್ಕೊಳ್ಳೋದು ಕಷ್ಟ ಆಗುತ್ತಲ್ಲ, ಮನಸ್ಸು ಚಂಚಲ ಇದೆಯಲ್ಲ ತುಂಬ ಅಂತ ಹೇಳಿದರೆ, ನಮ್ಮ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮನು ತುಂಬ ಪ್ರಾಕ್ಟಿಕಲ್ ಆಗಿ ಅಕ್ಸೆಪ್ಟ್ ಮಾಡಿದ್ದಾನೆ. ಏನಪ್ಪ ಅದು ಅಂತ ಹೇಳಿದರೆ, ಈ ಒಂದು ಮನಸ್ಸು ತುಂಬ ಚಂಚಲ, ಆದರೆ ಅದನ್ನು ನೀವು ನಿಯಂತ್ರಣಕ್ಕೆ ತೆಗೆದುಕೊಳ್ಳಬಹುದು ಎಂಬುವಂತಹ ಮಾತನ್ನು ಶ್ರೀಕೃಷ್ಣ ಹೇಳಿದ್ದಾನೆ. ಅದಕ್ಕೇನು ಬೇಕಾಗಿದೆ? ಪ್ರಾಕ್ಟೀಸ್ ಬೇಕಾಗಿದೆ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂದಂಗೆ ಪ್ರತಿಯೊಂದಕ್ಕೂ ತಪಸ್ಸು ಮಾಡಬೇಕು. ತಪಸ್ಸಂದರೆ ಏನು? ಏಕೀಕೃತವಾದಂತಹ ಮನಸ್ಸು. ಯಾವುದೇ ಒಂದು ವಿಚಾರವನ್ನು ನಾವು ಸಾಧಿಸಿಕೊಳ್ಳಬೇಕು, ಸಿದ್ಧಿಯನ್ನು ಪಡೆಯಬೇಕು ಎಂದಿದ್ದೇ ಆದಲ್ಲಿ ನಾವು ಅದನ್ನು ಮಾಡಬೇಕಾಗುತ್ತದೆ. ಫೋಕಸ್ಡ್ ಆಗಿ ಮಾಡಬೇಕು. ಮಾಡಿದಾಗ ಪ್ರತಿಯೊಂದಕ್ಕೂ ಕೂಡ ಒಂದು ನಿಯಮಗಳು ಅಂತ ಇರುತ್ತೆ ನೋಡಿ. ಉದಾಹರಣೆಗೆ ನಮ್ಮ ಬರೀ ಕಣ್ಣಿಗೆ ಈ ಒಂದು ಬ್ಯಾಕ್ಟೀರಿಯಾಗಳು, ವೈರಸ್ಗಳು ಕಾಣೋದಿಲ್ಲ. ಆದರೆ ಅದನ್ನು ನೋಡಲು ಮೈಕ್ರೋಸ್ಕೋಪ್ ಅಂತ ನಾವು ಕರಿತೇವೆ, ಸೂಕ್ಷ್ಮದರ್ಶಕ ಯಂತ್ರ ಅಂತ ಕರಿತೇವೆ. ಅದರ ಮುಖಾಂತರ, ಮೈಕ್ರೋಸ್ಕೋಪ್ ಮುಖಾಂತರ ನೀವು ಆ ಒಂದು ಬ್ಯಾಕ್ಟೀರಿಯಾಗಳನ್ನು ನೀವು ನೋಡಬಹುದಾಗಿದೆ. ಅಂದರೆ ಅದನ್ನು ನೋಡಲು, ಅತ್ಯಂತ ಸೂಕ್ಷ್ಮವಾದದನ್ನು ನೋಡಲು ಸೂಕ್ಷ್ಮದರ್ಶಕ ಯಂತ್ರವು ಹೇಗೆ ನಿಮಗೆ ಬೇಕೋ ಹಾಗೆ ಈ ಒಂದು ಆತ್ಮವು ಬಹಳ ಸೂಕ್ಷ್ಮವಾದದ್ದು. ಇದನ್ನು ನೀವು ಅರಿಯಲು ಒಂದು ಸೂಕ್ಷ್ಮವಾದಂತಹ ಮನಸ್ಸು ಬೇಕು. ಅಷ್ಟೇ ತದೇಕ ಚಿತ್ತದಿಂದ ನೀವು ಇದನ್ನು ಕೇಳಬೇಕು, ಅರಿಯಬೇಕು, ಶ್ರವಣ ಮನನ ನಿಧಿಧ್ಯಾಸನವನ್ನು ಮಾಡಬೇಕು. ಇಲ್ಲವಾದಲ್ಲಿ ನಿಮಗೆ ಈ ಆತ್ಮದ ಒಂದು ಸತ್ಯ ಶೋಧನೆಯ ಕಾರ್ಯವು ಯಶಸ್ವಿಯಾಗುವುದಿಲ್ಲ ಎಂಬುವಂತಹ ಮಾತನ್ನಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಒಂದು ನಾರ್ಮಲ್ಲು ನಮಗೆ ಒಂದು ಡಿಗ್ರಿ ಸರ್ಟಿಫಿಕೇಟ್ ಬೇಕು ಅಂತಂದ್ರೇ ನಾವು ವರ್ಷಾನುಗಟ್ಟಲೆ ತಪಸ್ಸಿನ ರೀತಿಯಲ್ಲಿ ಕುಳಿತು ಓದಿ, ಏನು ಟಿ ವಿ ನೋಡಬೇಡ, ಅಲ್ಲಿಗೆ ಹೋಗಬೇಡ, ಇಲ್ಲಿಗೆ ಹೋಗಬೇಡ, ಇದು ಮಾಡಬೇಡ, ಅದು ಮಾಡಬೇಡ, ಟೈಮು ಯುಟಿಲೈಸ್ ಮಾಡ್ಕೊ, ಓದು, ಪೋಷಕರು ಹೇಳ್ತಾ ಇರ್ತಾರಲ್ವ, ಅದೆಲ್ಲವನ್ನು ಬಿಟ್ಟು ಕೂತ್ಕೊಳ್ಬೇಕು. ಅಂದರೆ ತ್ಯಾಗ, ತಕ್ಕ ಮಟ್ಟಿನ ಅಲ್ಪ ಸ್ವಲ್ಪದ ತ್ಯಾಗವನ್ನು ಮಾಡಿ ಮನಸ್ಸನ್ನು ಒಂದು ಕಡೆ ನಿಲ್ಲಿಸಿದಾಗ ರ್ಯಾಂಕ್ ಬರೋದು ಅಥವಾ ಡಿಸ್ಟಿಂಕ್ಷನ್ ಬರೋದು, ಫಸ್ಟ್ ಕ್ಲಾಸ್ ಬರೋದು ಆಗಿ ನಿಮಗೆ ಫಲಿತಾಂಶ ಸಿಗುತ್ತೆ. ಹಾಗೆ ಇಲ್ಲಿಯೂ ಕೂಡ ನೀವು ತದೇಕ ಚಿತ್ತದಿಂದ ನೀವು ಕೇಳಬೇಕು. ಎಲ್ಲಿ ಕೇಳಬೇಕು? ಯಾರನ್ನು ಕೇಳಬೇಕು? ಗುರುಗಳನ್ನು ಕೇಳಬೇಕು. ಈ ಒಂದು ಆಧ್ಯಾತ್ಮಿಕ ಜ್ಞಾನವನ್ನು ಯಾರು ಪಡೆದಿರ್ತಾರೆಯೋ ಅವರ ಪದತಲದಲ್ಲಿ ಕುಳಿತು ನಾವು ಆ ಒಂದು ವಿನಮ್ರತೆಯಿಂದ ಪ್ರಶ್ನೆಯನ್ನು ಕೇಳ್ತಾ ಆಧ್ಯಾತ್ಮಿಕ ಜ್ಞಾನವನ್ನು ನಾವು ಪಡೆದುಕೊಳ್ಳಬೇಕಾಗುತ್ತದೆ. ಅವರು ಸೂಚಿಸುವಂತಹ ಮಾರ್ಗಗಳನ್ನು ನಾವು ಪಾಲಿಸಬೇಕಾಗುತ್ತದೆ. ಸೊ ಇಲ್ಲವಾದಲ್ಲಿ ನಮಗೆ ಯಶಸ್ಸು ಸಿಗುವುದಿಲ್ಲ. ಸೊ ಈ ಒಂದು ಸತ್ಯ ಶೋಧನೆ ನಾವು ಮಾಡಬೇಕಾಗುತ್ತೆ. ಇನ್ನು ಈ ಒಂದು ಆತ್ಮಶೋಧನೆಯನ್ನು ಮಾಡುವುದು ಭಾಳ ಕಷ್ಟ. ನಮಗೆ ಈ ಒಂದು ಬಾಹ್ಯವಾದಂತಹ ಜಗತ್ತಿನ ಆಕರ್ಷಣೆ ತುಂಬ ಇದೆ. ಈ ಒಂದು ಆಕರ್ಷಣೆಯನ್ನು ಮೀರಿ ನಾನು ಒಳಗಡೆ ಹೋಗಬೇಕು ಅಂದರೆ ಇದೆಲ್ಲವನ್ನು ನಾನು ಅನುಭವಿಸಬೇಕು ಮೊದಲು. ಸೊ ಈ ಒಂದು ನಿಜವಾದಂತಹ ಸುಖ ಇದರಲ್ಲಿದೆ. ನಾನು ಮೊನ್ನೆ ಹೇಳಿದ ಹಾಗೆ ಹೆಣ್ಣಲ್ಲಿದೆ, ಹೊನ್ನಲ್ಲಿದೆ, ಮಣ್ಣಲ್ಲಿದೆ, ಚಿನ್ನದಲ್ಲಿದೆ, ಕಾರಲ್ಲಿದೆ, ಬಂಗ್ಲೆಯಲ್ಲಿದೆ. ಮನುಷ್ಯ ಎಲ್ಲೆಲ್ಲೋ ಹುಡುಕ್ತಾ ಇದ್ದಾನೆ ಆನಂದ ಅಂತ ಹೇಳಿದ್ದೆ ನಾನು. ಇದೆಲ್ಲವನ್ನು ಮನುಷ್ಯ ನೋಡಬೇಕಾಗ್ತದೆ. ಅಂದರೆ ಈ ಒಂದು ಸತ್ಯ ಶೋಧನೆಯ ಮಾರ್ಗದಲ್ಲಿ ನಮಗೆ 2 ಮಾರ್ಗಗಳುಂಟು. ಅದೇನಪ್ಪ ಅಂತ ಹೇಳಿದ್ರೆ, ಒಂದು ಪ್ರವೃತ್ತಿ ಮಾರ್ಗ, ಇನ್ನೊಂದು ನಿವೃತ್ತಿ ಮಾರ್ಗ. ಪ್ರವೃತ್ತಿ ಮಾರ್ಗ ಅಂದರೆ ಈ ಒಂದು ಸಕಲ ಭೋಗಗಳನ್ನು ಅನುಭವಿಸ್ತಾ ಒಂದು ಪಾರ್ಟ್ ಟೈಮ್ ಥರ ನಾವು ಇದನ್ನು ಅಧ್ಯಯನವನ್ನು ಮಾಡಿಕೊಂಡು ಇದನ್ನು ಅನುಭವಿಸ್ತಾ ಈ ಸಂಸಾರ, ಇಹ ಸಂಸಾರೆ ಬಹುದುಸ್ಸಾರೆ ಅಂತ ಹೇಳಿದಾಗೆ ಈ ಸಂಸಾರದಲ್ಲಿ ಸುಖ ಇದೆ ಅಂತ ಹೇಳಿ ಹೋಗಿ ಅನುಭವಿಸ್ತಾ ಕೊನೆಗೆ ಈ ಒಂದು ಸಂಸಾರದ ಒಂದು ಸುಖ ದುಃಖಗಳ ಸ್ವರೂಪವನ್ನು ಅರ್ಥ ಮಾಡಿಕೊಂಡ ನಂತರ ಆತ ಏನು ಮಾಡ್ತಾನೆ? ಅಧ್ಯಾತ್ಮದ ಕಡೆಗೆ ಒಲವನ್ನು ಬೆಳೆಸಿಕೊಳ್ತಾನೆ. ಮತ್ತು ಸತ್ಯಾಸತ್ಯತೆಗಳ ಅರಿವು ಆತನಿಗೆ ಆಗುತ್ತೆ. ಮತ್ತು ನಿತ್ಯ ಅನಿತ್ಯದ ಅರಿವು ಆತನಿಗೆ ಆಗುತ್ತೆ. ಶಾಶ್ವತ ಅಶಾಶ್ವತದ ಅರಿವು ಆತನಿಗೆ ಆಗುತ್ತೆ. ಅನಂತ ಕ್ಷಣಿಕದ ಅರಿವು ಆತನಿಗೆ ಆಗುತ್ತೆ. ಈ ಒಂದು ಅರಿವು ಆಗಬೇಕಂದ್ರೆ ನಾವು ಪರಮಹಂಸರು ಒಂದು ಕಡೆ ಹೇಳ್ತಾರೆ, ಈ ಸಂಸಾರ ಅನ್ನೋದು, ಈ ಪ್ರವೃತ್ತಿ ಮಾರ್ಗ ಅನ್ನೋದು ಕೋಟೆಯ ಒಳಗಡೆ ಇದ್ದು ಯುದ್ಧ ಮಾಡಿದಂತೆ
ಅಂತ ಹೇಳ್ತಾರೆ. ರಕ್ಷಣೆ ಇರುತ್ತೆ. ಸೊ ಯಾರಿಗೆ ಈ ಒಂದು ಬಾಹ್ಯ ಜಗತ್ತಿನ ಆಕರ್ಷಣೆ ಇನ್ನೂ ಹೋಗಿಲ್ಲವೋ ಅಥವಾ ಅದರ ಮೇಲೆ ಇನ್ನು ವಾಸನೆಗಳು ಇದೆಯೋ, ವಾಸನೆ ಅಂದರೆ ನಮ್ಮ ಆಧ್ಯಾತ್ಮಿಕ ಭಾಷೆ ಇದು, ಅಂದರೆ ಆಸಕ್ತಿ ಇದೆ ಅಂತ, ಆಸಕ್ತಿ ಇದೆಯೋ ಅಂತಹವರಿಗೆ ನಿವೃತ್ತಿ ಮಾರ್ಗವಲ್ಲ. ಅಂತಹವರು ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಹಾಗೂ ಸನ್ಯಾಸಾಶ್ರಮ ಅಂದರೆ ಈ 4 ಆಶ್ರಮಗಳನ್ನು ಆಶ್ರಮಗಳು ಅಂತ ನಮ್ಮ ಧರ್ಮದಲ್ಲಿ, ಸನಾತನ ಧರ್ಮದಲ್ಲಿ ಹೇಳಲಾಗಿದೆ. ಈ ಒಂದು ಆಶ್ರಮದಲ್ಲಿ ಇದ್ದು ನಾವು 20 ವರ್ಷನೋ 25 ವರ್ಷನೋ ಬ್ರಹ್ಮಚರ್ಯಾಶ್ರಮದಲ್ಲಿದ್ದು ಶಿಕ್ಷಣವನ್ನು ಕಲಿತು ಗಟ್ಟಿ ಮಾಡಿಕೊಂಡು ನಂತರ ಈ ಒಂದು ನಾನು ಹೇಳಿದ ಹಾಗೆ ಸುಖ ಭೋಗಗಳನ್ನು ಅನುಭವಿಸುತ್ತಾ ಪ್ರತಿಯೊಂದರ ಈ ಒಂದು ನಿಸರ್ಗದ ಒಂದು ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳಲು ಗೃಹಸ್ಥಾಶ್ರಮದಲ್ಲಿ ಇದ್ದು ತದನಂತರ ಇದು ಎಲ್ಲವೂ ಮಾಡಿಯಾಗಿ ಸಾಕಾಗಿದೆ, ನಾನೆಲ್ಲ ಮಾಡಿ ಮುಗಿಸಿದ್ದೇನೆ ಅಂತ ಹೇಳಿ ಸಾಕಾಗಿದೆಯಪ್ಪ ನನಗೆ ಅಂತ ಅನ್ನಿಸಿದಾಗ ವಾನಪ್ರಸ್ಥಕ್ಕೆ ಹೋಗಬೇಕು. ಅಂದರೆ ಈಗೆಲ್ಲ ಜವಾಬ್ದಾರಿಗಳನ್ನು ತೊರೆದು ಕಾಡಿಗೆ ಹೋಗಿ, ಕಾಡಿಗೆ ಅಂತಂದರೆ ನೀಗೆಲ್ಲ ಕಾಡಿಗೆ ಹೋಗೋಕ್ಕಾಗಲ್ಲ, ಏಕಾಂತದಲ್ಲಿ ಇರುವುದನ್ನು ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಏಕಾಂತದಲ್ಲಿದ್ದು ಪ್ರಾಕ್ಟೀಸ್ ಮಾಡಿದಾಗ ಅವರಿಗೆ ಈ ಎಲ್ಲ ಆಸಕ್ತಿಗಳನ್ನು ತೊರೆದು ನಾನು ಏಕಾಂತದಲ್ಲಿ ನಾನು ಇರಬಲ್ಲೆನಾ, ನನ್ನ ಮನಸ್ಸು ಏಕಾಂತದಲ್ಲಿ ನಿಲ್ಲುತ್ತಾ ಇದೆಯಾ, ಮತ್ತು ಈ ಒಂದು ವಿಷಯ ವಾಸನೆಗಳು ಅಂತ ನಾವೇನು ಕರಿತೀವಿ, ಇಂದ್ರಗ್ರಾಹ್ಯ ಆಕರ್ಷಣೆಗಳು ಅಂತ ನಾವೇನು ಕರಿತೇವೆ, ಇದೆಲ್ಲವೂ ಕಡಿಮೆ ಆಗಿದೆಯಾ, ಈ ಇಷ್ಟು ನಾನು ಜೀವನವನ್ನು ಸವೆದಿದ್ದೇನೆ, ಇದೆಲ್ಲ ಆದ ಮೇಲಾದ್ರೂ ಅಟ್ಲೀಸ್ಟು ನನಗೆ ಈ ಒಂದು ಲೌಕಿಕ ಆಸೆಗಳು ಕಡಿಮೆಯಾಗಿ ಪಾರಮಾರ್ಥಿಕ ಚಿಂತನೆಗಳು, ಆಸೆಯ ಕಡೆಗೆ ಮನಸ್ಸು ಹರಿತಾ ಇದೆಯಾ ಅನ್ನೋದನ್ನು ನಾವು ನೋಡ್ಕೋಬೇಕಾಗತ್ತೆ. ಇದನ್ನು ನಾವು ಏಕಾಂತದಲ್ಲಿದ್ದು ನಮ್ಮ ಮನಸ್ಥಿತಿಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಮನುಷ್ಯರ ಜೊತೆ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಇದ್ದಾಗ, ಸಂಘದಲ್ಲಿದ್ದಾಗ ಮನುಷ್ಯರು ಎಲ್ಲರೂ ಸುಸಂಸ್ಕೃತರ ರೀತಿಯಲ್ಲಿಯೇ ನಡೆದುಕೊಳ್ಳುತ್ತಾರೆ. ಆದರೆ ಏಕಾಂತದಲ್ಲಿ ಇದ್ದ ತಕ್ಷಣ ಅವರ ಒಂದು ಮನೋಪ್ರವೃತ್ತಿ ಏನಿದೆ ಅನ್ನೋದು ಬಿಚ್ಚಿಕೊಳ್ತಾ ಹೋಗುತ್ತೆ. ಆದ್ದರಿಂದ ತನ್ನ ಮನಸ್ಥಿತಿ ಏನಿದೆ ಎಂಬುವುದು ಆತನಿಗೆ ಮಾತ್ರ ಗೊತ್ತಿರುತ್ತೆ. ಆ ವ್ಯಕ್ತಿಯೇ ಸೆಲ್ಫ್ ಅನಾಲಿಸಿಸ್ ಅಂದರೆ ಆತನೇ ತನ್ನ ಆತ್ಮಾನ್ವೇಷಣೆಯನ್ನು ಮಾಡಿಕೊಳ್ಳಬೇಕು. ನನ್ನ ಮನಸ್ಸು ಯಾವುದಕ್ಕೆ ಸಿದ್ಧವಿದೆ, ಯಾವುದನ್ನು ತುಂಬ ಸುಲಭವಾಗಿ ಮಾಡಬಹುದಾಗಿದೆ ಅನ್ನುವುದನ್ನು ತಿಳಿದುಕೊಂಡು ಆತನು ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ. ಅಂದರೆ ಪ್ರವೃತ್ತಿ ಮಾರ್ಗನೋ ನಿವೃತ್ತಿ ಮಾರ್ಗನೋ ಅಂತ ಹೇಳಿ. ನಿವೃತ್ತಿ ಮಾರ್ಗ ಅಂದ್ರೇನು? ಕೆಲವರಿಗೆ ಈ ಒಂದು ಜಗತ್ತಿನ ಮೇಲೆ ಆಕರ್ಷಣೆಯೇ ಇರುವುದಿಲ್ಲ, ಯಾವ ಕೆಲಸ ಮಾಡಲು ಕೂಡ ಅವರಿಗೆ ಆಸಕ್ತಿಯೇ ಇರುವುದಿಲ್ಲ. ಅಂತಹ ಒಂದು ಸ್ವಭಾವವನ್ನು ಹೊಂದಿರುವಂತಹವರು, ಯಾವಾಗಲೂ ಚಿಂತನಾ ಮಂಥನಗಳನ್ನು ಮಾಡುವಂತಹವರು, ತರ್ಕವನ್ನು ಮಾಡುವಂತಹವರು, ವಿವೇಚನೆಯನ್ನು ಮಾಡುವಂತಹವರು, ಈ ಒಂದು ಬ್ರಹ್ಮಜ್ಞಾನದ ಜಿಜ್ಞಾಸೆಯನ್ನು ಮಾಡುವಲ್ಲಿ ಮನಸ್ಸು ಉಳ್ಳವರು, ಬೇರೆ ಸಂಸಾರದ ವಿಷಯ ಭೋಗಗಳ ಕಡೆಗೆ ಮನಸ್ಸಿಲ್ಲದವರು, ಅದೇ ಟೇಸ್ಟ್ಲೆಸ್ ಅಂತ ಹೇಳಿ ಅದನ್ನು ತ್ಯಜಿಸುವಂತಹ ಮನಸ್ಥಿತಿ ಇರುವಂತಹವರು, ಏಕಾಂತದಲ್ಲಿ ಇರಲು ಬಯಸುವವರು, ಜನರೊಂದಿಗೆ ಬೆರೆಯಲು ಬಯಸದವರು, ಇಂತಹವರು ನಿವೃತ್ತಿ ಮಾರ್ಗಕ್ಕೆ ಹೋಗಬೇಕಾಗುತ್ತದೆ. ಅಂದರೆ ನೋಡಿ, ನಮ್ಮ ಸನಾತನ ಧರ್ಮದಲ್ಲಿ ನಿನ್ನ ಮನಸ್ಥಿತಿಗೆ ತಕ್ಕ ಹಾಗೆ ನಿನಗೆ ಮಾರ್ಗಗಳನ್ನು ಕೊಡಲಾಗುತ್ತದೆ. ನೀನು ಪರಮ ಒಂದು ಸತ್ಯವನ್ನು ಮುಟ್ಟಲು ನೀನು ಹಲವು ಮಾರ್ಗಗಳಿಂದ ನೀನು ಹೋಗಬಹುದು ಎಂಬುವಂತಹ ಒಂದು ಸರಳೀಕೃತವಾದಂತಹ ಒಂದು ಉಪಾಯವನ್ನು ನಮ್ಮ ಸನಾತನ ಧರ್ಮದಲ್ಲಿ ನೀಡಲಾಗಿದೆ. ಉದಾಹರಣೆಗೆ ನಾವು ಹೇಳ್ತೇವೆ, ಆಕಾಶಂ ಪತಿತೋತೋಯಂ ಸಾಗರಂ ಪ್ರತಿಗಚ್ಚತಿ ಸರ್ವದೇವ ನಮಸ್ಕಾರಸ್ಯ ಕೇಶವಾಯ ಪ್ರತಿಗಚ್ಚತಿ. ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಶಿವಾಯ ಪ್ರತಿಗಚ್ಚತಿ ಅಂತಲೇ ಹೇಳ್ಕೊಳ್ಳೋಣ. ಯಾಕಂದರೆ ದೇವನೊಬ್ಬ, ನಾಮ ಹಲವು. ಯಾರಿಗೆ ಯಾವ ನಾಮ, ಯಾವ ಒಂದು ರೂಪ ಇಷ್ಟ ಆಗುತ್ತೋ ಅದರ ಮುಖಾಂತರವೇ ಆತನು ಭಜಿಸಬಹುದು. ಅಂದರೆ ಯಾರ್ಯಾರಿಗೆ ಯಾವುದು ಸುಲಭನೋ ಅದನ್ನೇ ಮಾಡಯ್ಯ, ಅದನ್ನು ಮಾಡುವ ಮುಖಾಂತರವೇ ನೀನು ಆತ್ಯಂತಿಕ ಮಟ್ಟವನ್ನು ಮೀರು ಅಂತ ಹೇಳಿ ಈ ನಮ್ಮ ಸನಾತನ ಧರ್ಮಗಳು ನಮಗೆ ಸುಲಭ ಮಾಡಿಕೊಡ್ತಾ ಇದೆ. ಬೇರೆ ಧರ್ಮಗಳ ರೀತಿಯಲ್ಲಿ ನಮಗೆ ನೀನು ಇದನ್ನೇ ಮಾಡಬೇಕು, ಹೀಗೇ ಮಾಡಬೇಕು ಅಂತ ತಲೆಗೆಲ್ಲ ಒಂದೇ ಮಂತ್ರವನ್ನು ನಮ್ಮ ಸನಾತನ ಧರ್ಮ ಹೇಳಿಲ್ಲ.
ಪ್ರತಿಯೊಬ್ಬರಿಗೂ ನಿನ್ನ ಪ್ರವೃತ್ತಿ ಏನು, ನಿನ್ನ ಸ್ವಭಾವವೇನು, ಯಾವುದನ್ನು ನೀನು ಸುಲಭವಾಗಿ ಮಾಡಬಲ್ಲೆ, ಅದರಿಂದಲೇ ನೀನು ಒಂದು ಪರಾಕಾಷ್ಠೆಯ ಮಟ್ಟವನ್ನು, ಸತ್ಯವನ್ನು ನೀನು ಅರಿಯಬಲ್ಲೆ ಎಂಬುವಂತಹ ಸತ್ಯವನ್ನು ಜಗತ್ತಿಗೆ ಸಾರಿದಂತಹ ಒಂದು ಏಕೈಕ ಧರ್ಮ ಅಂತ ಯಾವುದಾದರೂ ಇದ್ದರೆ ಅದು ನಮ್ಮ ಹೆಮ್ಮೆಯ ಸನಾತನ ಧರ್ಮ. ಈ ಒಂದು ಸನಾತನ ಧರ್ಮದಲ್ಲಿ ಜನಿಸಿದ್ದಕ್ಕೆ ನಮಗೆ ಹೆಮ್ಮೆ ಇರಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ಆಕಾಶಂ ಪತಿತೋ ತೋಯಂ ಸಾಗರಂ ಪ್ರತಿಗಚ್ಚತಿ. ಆಕಾಶದಿಂದ ಮಳೆಯು ಬರುತ್ತೆ, ಏನೋ ಅದು ಎಲ್ಲ ಕಡೆ ಮಳೆಯಾಗಿ ನೀರು ಬೀಳುತ್ತೆ. ಗಂಗೆಯಾಗಿ, ಗೋದಾವರಿಯಾಗಿ, ನರ್ಮದಾ ಆಗಿ, ಸಿಂಧು ಆಗಿ, ಕಾವೇರಿ ಆಗಿ, ನದಿಗಳಾಗಿ ಹಲವು ಮೂಲಗಳಿಂದ ಹರಿದು ಹೇಗೆ ಸಮುದ್ರವನ್ನು ಸೇರುತ್ತದೆಯೋ ಹಾಗೆ ಮನುಷ್ಯನು ಜ್ಞಾನ ಮಾರ್ಗದಿಂದ, ಭಕ್ತಿ ಮಾರ್ಗದಿಂದ, ಕರ್ಮ ಮಾರ್ಗದಿಂದ, ರಾಜಮಾರ್ಗದಿಂದ, ಧ್ಯಾನ ಮಾರ್ಗದಿಂದ, ನಾನೀಗಾಗಲೇ ಹೇಳಿದಂಗೆ ಪ್ರವೃತ್ತಿ ಮಾರ್ಗದಿಂದ, ನಿವೃತ್ತಿ ಮಾರ್ಗದಿಂದ, ಹೀಗೆ ಹಲವಾರು ಮಾರ್ಗಗಳಿಂದ ಮನುಷ್ಯನು ಏನೋ ಆ ಒಂದು ಪರಮ ಪದವನ್ನು, ದೇವರನ್ನು, ಆ ಒಂದು ಆತ್ಯಂತಿಕ ಸತ್ಯವನ್ನು, ಆ ಜ್ಯೋತಿಯನ್ನು, ಇಡೀ ಜಗತ್ತಿಗೆ ಇರುವಂತಹ ಒಂದು ಆತ್ಯಂತಿಕವಾದಂತಹ ಶಕ್ತಿ ಅಂತ ನಾವೇನು ಕರಿತೇವೆ, ಅದಕ್ಕೆ ಈ ಒಂದು ಹಲವಾರು ಮಾರ್ಗಗಳಿಂದ ಏನು ಭಕ್ತಾದಿಗಳು ಅಥವಾ ಸಾಧಕರು ಹೋಗಿ ಸೇರಬಹುದಾಗಿದೆ ಎಂಬುವಂತಹ ಸತ್ಯವನ್ನು ಈ ನಮ್ಮ ಸನಾತನ ಧರ್ಮ ಹೇಳಿದೆ.